ಇವತ್ತಿನ ವಿಶೇಷ ಖಾರ ರೊಟ್ಟಿ. ಇದು ಸ್ಪೆಷಾಲಿಟಿ ಏನು ಅಂತಂದರೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೂ ಸೂಪರಾಗಿರುತ್ತೆ. ಹಾಗೆಯೇ 3ರಿಂದ 4 ದಿನ ಸ್ಟೋರ್ ಮಾಡಿ ತಿನ್ನೋದಕ್ಕೂ ಸಖತ್ತಾಗಿರುತ್ತೆ. ನಿಪ್ಪಟ್ಟು ರುಚಿನಲ್ಲಿ ಬರುವಂಥ ಈ ರೊಟ್ಟಿನ ಹದವಾಗಿ ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆಯ ಸಾಧನಕ್ಕೆ ಸ್ವಾಗತ. ಈ ಖಾರ ರೊಟ್ಟಿ ಮಾಡೋದಕ್ಕೆ ನಾನಿವತ್ತು ಸ್ಪ್ರಿಂಗ್ ಆನಿಯನ್ನ ತಗೊಳ್ತಾ ಇದ್ದೀನಿ. ಈ ಈರುಳ್ಳಿನ ಹಾಕಿದರೆ ಎಷ್ಟು ದಿನ ಬೇಕಾದರೂ ಇಡ್ಬೋದು. ಈ ಈರುಳ್ಳಿ ಇಲ್ಲ ಅಂತಂದರೆ ನೀವು ಮಾಮೂಲಿ ಈರುಳ್ಳಿನ ಸಹ ಹಾಕ್ಬೋದು. ಅದು ಸಿಕ್ಕಿದರೆ ಈ ಸ್ಪ್ರಿಂಗ್ ಆನಿಯನ್ನ ಸಣ್ಣ ಸಣ್ಣದಾಗಿ ಕತ್ತಿಸ್ಕೊಂಡು ಸೇರಿಸ್ಕೊಳ್ಳಿ. 1 ಕಪ್ಪಿನಷ್ಟು ಸ್ಪ್ರಿಂಗ್ ಆನಿಯನ್ನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆನ ಸಣ್ಣ ಸಣ್ಣದಾಗಿ ಕತ್ತಿಸ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹುರಿದುಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಸ್ಪ್ಲಿಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು 3 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು. ಈಗ ನಿಪ್ಪಟ್ಟಿಗೆ ಹಾಕೋಂಥ ಸಾಮಗ್ರಿಗಳನ್ನೆಲ್ಲ ಸೇರಿಸ್ತಾ ಇದ್ದೀನಿ. ಇಲ್ಲಿ ಕಡಲೆಬೇಳೆ ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ನೆನೆಸಿಟ್ಟಿದ್ದೀನಿ. 1 ಗಂಟೆ ನೆನೆಸಿರೋಂಥ ಕಡಲೆಬೇಳೆನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಖಾರಕ್ಕೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸಿ ಇವಾಗ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನು ಯಾವ ಸಾಮಗ್ರಿ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಸುಮಾರು 2 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇಷ್ಟು ಸಾಮಗ್ರಿಗೆ. ನೀವು ಅಕ್ಕಿ ಹಿಟ್ಟಿನ ಜೊತೆಗೆ ಒಂದು ಅರ್ಧ ಕಪ್ಪಿನಷ್ಟು ಹುರುಗಡ್ಲೆನ ಪುಡಿ ಮಾಡಿಕೊಂಡು ಸಹ ಸೇರಿಸ್ಕೋಬೋದು. ಅಂದರೆ 1.5 ಕಪ್ಪಿನಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ಪಿನಷ್ಟು ಹುರುಗಡ್ಲೆನ ಸೇರಿಸ್ಬೋದು. ನಾನಿವತ್ತು ಹುರುಗಡ್ಲೆ ಹಿಟ್ಟನ್ನು ಸೇರಿಸಿಲ್ಲ, ಬರೀ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಗೆ ನಾವು ಮೊದಲು ಹಾಕಿರೋಂಥ ಸಾಮಗ್ರಿಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಬೇಕಾಗುತ್ತೆ. ಮಾಮೂಲಿ ಎಣ್ಣೆ, ನೀವು ಮನೇಲಿ ಯಾವ ಎಣ್ಣೆ ಉಪಯೋಗಿಸ್ಕೋತೀರೋ ಅದೇ ಎಣ್ಣೆನ ಹಾಕೋದು. ಬಿಸಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಹಸಿ ಎಣ್ಣೆನೇ ಸೇರಿಸ್ತಾ ಇದ್ದೀನಿ. ಎಣ್ಣೆನ ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇದನ್ನು ಸಾಫ್ಟಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಅಕ್ಕಿ ರೊಟ್ಟಿಗೆ ಹೇಗೆ ಕಲಿಸ್ಕೊಳ್ತಿರೋ, ಮಾಮೂಲಿ ಅಕ್ಕಿ ರೊಟ್ಟಿಗೆ ಹೇಗೆ ಕಲಿಸ್ಕೊಳ್ತಿರೋ ಅದೇ ರೀತಿ ಇದನ್ನು ನಾವು ಕಲಿಸ್ಕೋಬೇಕಾಗತ್ತೆ. ಎಷ್ಟು ಬಿಸಿ ನೀರಿನ ಅವಶ್ಯಕತೆ ಇಲ್ಲ, ಮಾಮೂಲಿ ನೀರನ್ನ ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಎಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈ ಹಂತದಲ್ಲಿ ನಿಮಗೆ ಉಪ್ಪಿನ ಅಂಶ ಕಡಿಮೆ ಇದ್ದರೆ ಉಪ್ಪಿನ ಪುಡಿ ಹಾಕೋಬೋದು, ಖಾರ ಪುಡಿ ಕಮ್ಮಿ ಇದ್ದರೆ ಖಾರ ಪುಡಿನ ಹಾಕೋಬೋದು. ಇನ್ನೂ ಖಾರವಾಗಿ ಬೇಕು ಅಂತಂದರೆ ಹಸಿ ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕತ್ತಿಸ್ಕೊಂಡು ಸಹ ಸೇರಿಸ್ಕೋಬೋದು. ನನ್ನ ಮಕ್ಕಳಿಗೆ ಕೊಡೋದ್ರಿಂದ ಹಸಿ ಮೆಣಸಿನ್ಕಾಯಿ ಪೀಸಸ್ನ ಸೇರಿಸಿಲ್ಲ. ಈ ಖಾರ ರೊಟ್ಟಿನ ಮಾತ್ರ ಕಾವಲಿ ಮೇಲೆ ಡೈರೆಕ್ಟಾಗಿ ತಟ್ಟಿ ಬೇಯಿಸಿ ತುಂಬಾ ರುಚಿಯಾಗಿ ಬರುತ್ತೆ. ಯಾಕೆಂದರೆ ತೆಳ್ಳಗೆ ಬರುತ್ತಲ್ಲ, ಹಾಗಾಗಿ ಇಲ್ಲಿ ಕಾವಲಿನ ನಾನು ಸ್ಟವ್ ಮೇಲೆ ಇಟ್ಟಿಲ್ಲ, ಡೈರೆಕ್ಟಾಗಿ ತೊಗೊಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸವರ್ತಾ ಇದ್ದೀನಿ. ಎಣ್ಣೆನ ಸವಬಿಟ್ಟು ಅದ್ರ ಮೇಲೆ ಹಿಟ್ಟನ್ನು ಹಾಕಿ ಎಷ್ಟು ತೆಳ್ಳಗೆ ಆಗುತ್ತೋ ಅಷ್ಟು ತೆಳ್ಳಗೆ ನೀವು ರೊಟ್ಟಿನ ತಟ್ಕೋಬಹುದು. ಹೀಗೆ ತಟ್ಟೋದ್ರಿಂದ ರೊಟ್ಟಿ ತೆಳ್ಳಗೆ ಬರುತ್ತೆ. ಬೇಯಿಸ್ಬೇಕಾದ್ರೆ ತುಂಬನೇ ಸಾಫ್ಟಾಗೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಕ್ರಿಸ್ಪಿಯಾಗೂ ಬೇಯಿಸ್ಕೋಬೋದು. ಅದು ನಿಮ್ಮ ಆಪ್ಷನ್ನು. ಸ್ವಲ್ಪ ಹೈ ಫ್ಲೇಮಲ್ಲಿ ಬೇಗ ಬೇಯಿಸ್ಬಿಟ್ರೆ ಇದು ಸಾಫ್ಟಾಗಿ ಬರುತ್ತೆ. ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅಷ್ಟೇ. ಹೇಗೆ ಬೇಯಿಸ್ತೀವೋ ಅದ್ರ ಮೇಲೆ ಈ ರೊಟ್ಟಿ ಸಾಫ್ಟಾಗಿ ಬರುತ್ತೋ ಅಥವಾ ಕ್ರಿಸ್ಪಿಯಾಗಿ ಬರುತ್ತೋ ಅಂತ ಡಿಸೈಡ್ ಆಗುತ್ತೆ. ಈಗ ಈ ಹರಳೆನ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಟವ್ನ ಆನ್ ಮಾಡಿಬಿಟ್ಟು ಮೇಲೆ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ನಿಮ್ಮ ಆಪ್ಷನಲ್ಲೂ, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಬೇಡ ಅಂತಂದರೆ ಮೊದಲೇ ಎಣ್ಣೆ ಸರ್ವಿದ್ವಲ್ಲ ಅಷ್ಟೇ ಸಾಕು. ಇನ್ನು ಮುಚ್ಚಿಟ್ಬಿಟ್ಟು ನಾನಿಲ್ಲಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ. ಒಂದು ಸಾರಿ ಬ್ರೌನಾಗಿ ಬಂದಿದೆ, ಕಲರ್ ಚೇಂಜ್ ಆಗಿದೆ ಅಂದಾಗ ಉಲ್ಟಾ ಮಾಡಿಬಿಟ್ಟು ಎರಡೂ ಬದಿನೂ ನಾವು ಕರೆಕ್ಟಾಗಿ ಬೇಯಿಸ್ಕೊಬಿಟ್ರೆ ಸೂಪರಾಗಿರೋಂಥ ಖಾರ ರೊಟ್ಟಿ ರೆಡಿಯಾಗಿದೆ. ಇವತ್ತು ನಾನು ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ಇದನ್ನೇ ನೀವು ಲೋ ಫ್ಲೇಮಲ್ಲಿ ನಿಧಾನವಾಗಿ ಬೇಯಿಸಿದ್ರೆ ಇದು ಕ್ರಿಸ್ಪಿಯಾಗಿ ಬರುತ್ತೆ, ನಿಪ್ಪಟ್ಟಿನ ರುಚಿ ಬರುತ್ತೆ. ಯಾಕೆಂದರೆ ಇದಕ್ಕೆ ಹಾಕಿರೋದು ಎಲ್ಲ ನಿಪ್ಪಟ್ಟು ಸಾಮಗ್ರಿ ಅಲ್ವಾ, ಹಾಗಾಗಿ ನಿಪ್ಪಟ್ಟು ತಂದಷ್ಟೇ ರುಚಿಯಾಗಿ ಈ ಖಾರ ರೊಟ್ಟಿ ಬರುತ್ತೆ. ನಿಮಗೆಲ್ಲ ಈ ಖಾರ ರೊಟ್ಟಿಯ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಬೆಣ್ಣೆ ಜೊತೆ ಸವಿರಿ, ಎಕ್ಸಲೆಂಟ್ ಆಗಿರುತ್ತೆ. ಈ ಚಳಿಗೆ, ಗಾಳಿಗೆ ಈ ಖಾರ ರೊಟ್ಟಿ ಸೂಪರ್ ಆಗಿರೋಂಥ ಆಪ್ಷನ್ನು. ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.